ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ವೀಕ್ಷಕರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರತಿ ರಾಶಿಯಲ್ಲಿ ಬರ್ತಕ್ಕಂಥ 3 ನಕ್ಷತ್ರಗಳೇನಿದ್ದಾವೆ ಆ ನಕ್ಷತ್ರಗಳ ಆಧಾರದಲ್ಲಿ ಯಾವ ನಕ್ಷತ್ರಕ್ಕೆ ರಾಜಯೋಗ ಇದೆ, ಯಾವ ನಕ್ಷತ್ರದವರು ಏನ್ ಕೆಲಸ ಮಾಡಬೇಕು, ಯಾವ ಕೆಲಸವನ್ನ ಮಾಡಬಾರ್ದು, ಜೊತೆಗೆ ಸಮಸ್ಯೆ ಎದುರಾದಂತಹ ಸಂದರ್ಭದಲ್ಲಿ ಏನ್ ಪರಿಹಾರವನ್ನ ಮಾಡ್ಕೊಳ್ಬೇಕು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ಅಂದ್ರೆ ಅಲ್ಲಿಗೆ ಮಕರ ರಾಶಿವರೆಗೂ ನಾವು ಕಂಪ್ಲೀಟ್ ಮಾಡಿದ್ವಿ. ಈಗ ಕುಂಭ ರಾಶಿಯನ್ನ ತಗೊಳ್ಳೋಣ. ಕುಂಭ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳೇನಿದ್ದಾವೆ ಅವರಿಗೆ ಇರ್ತಕ್ಕಂಥ ರಾಜಯೋಗ ಕಾರ್ಯಗಳು ಏನೇನು ಅವ್ರು ಮಾಡಬೇಕು ಇದ್ರ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ಕುಂಭ ರಾಶಿಯ ಒಂದಷ್ಟು ವಿಶೇಷ ಗುಣಲಕ್ಷಣಗಳು, ಸಕಾರಾತ್ಮಕ ನಕಾರಾತ್ಮಕ ಅಂಶಗಳನ್ನ ಸಹ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ಗುರುಜಿ, ನಾವು ಇವತ್ತಿನ ಸಂಚಿಕೆಯಲ್ಲಿ ನಕ್ಷತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಇದುವರೆಗೂ ಮಕರ ರಾಶಿಯಲ್ಲಿ ಬರ್ತಕ್ಕಂಥ 3 ನಕ್ಷತ್ರಗಳೇನಿದ್ದಾವೆ ಅದನ್ನ ಕಂಪ್ಲೀಟ್ ಮಾಡಿದ್ವಿ. ಈಗ ಕುಂಭ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಗುರುಜಿ, ಕುಂಭ ರಾಶಿಯವರ ವಿಶೇಷತೆಗಳು ಏನು, ಹಾಗೆ ಯಾವೆಲ್ಲ ನಕ್ಷತ್ರಗಳು ಕುಂಭ ರಾಶಿಯಲ್ಲಿ ಬರುತ್ತೆ? ನೋಡಿ, ಮೊದಲೇದಾಗಿ ಕುಂಭ ರಾಶಿ ಅಂತಂದರೆ ತುಂಬ ವಿಶೇಷವಾದ ರಾಶಿ ಅಂತ ಹೇಳ್ತೀವಿ. ರಾಶಿಗಳಲ್ಲೇ ಹೇಗೆ ಒಂದೊಂದು ನಕ್ಷತ್ರಗಳಲ್ಲಿ ಮಹಾನಕ್ಷತ್ರ ಸ್ವಾತಿ ನಕ್ಷತ್ರ ಆದರೆ ರಾಶಿಗಳಲ್ಲಿ ಮಹಾರಾಶಿ ಕುಂಭ ರಾಶಿ ಅಂತ ತಗೊತೀವಿ. ಯಾಕಂದರೆ ಪ್ರತಿಯೊಂದು ಯಾಕೆ ಮಹಾ ಅಂತ ಒಂದು ಒಂದು ಪದವನ್ನು ನಾವು ಯೂಸ್ ಮಾಡ್ತೀವಿ ಅಂತಂದರೆ ತುಂಬ ವಿಶೇಷವಾಗಿ ವಾಯುತತ್ವದ ಒಂದು ರಾಶಿ ಅಂತ ಹೇಳ್ತೀವಿ. 3, 7, 11 ಹೇಗೆ ಮಿಥುನ ರಾಶಿ ಆಗಿರ್ಬೋದು, ತುಲಾ ರಾಶಿ ಆಗಿರ್ಬೋದು, ಅದೇ ರೀತಿ ಕುಂಭರಾಶಿ ಕೂಡ ವಾಯುತತ್ವ ರಾಶಿ. ಸೊ ಶನಿಯ ಉಚ್ಚ ಪರಿಸ್ಥಿತಿ ಇಲ್ಲಿರುವಂಥದ್ದು, ಶನಿಯ ಒಂದು ಮೂಲ ತ್ರಿಕೋನ ಸ್ಥಾನ ಅಂತ ಹೇಳ್ತೀವಿ. ಹಿಂಗಾಗಿ ಇದು ಒಂದು ಒಳ್ಳೆಯ ರಾಶಿ ಅಂತ ಹೇಳ್ತೀವಿ. ಮತ್ತು ಪ್ರಮುಖವಾಗಿ ಕುಂಭರಾಶಿಗೆ ಅದರದೇ ಆದ ಮಹತ್ವ ಇರುವಂಥದ್ದು ಅದರ ಆಧಿಪತ್ಯ. ಅಂದರೆ ಆ ರಾಶಿಗೆ ಓನರ್ ಅಂತ ನಾವೇನು ತಗೊಂಡಾಗ ಶನೇಶ್ವರ ಗ್ರಹ ಬರುವಂಥದ್ದು. ಮತ್ತು ಪ್ರತಿಯೊಂದು ರಾಶಿಗೂ ಕೂಡ ಅದರದೇ ಆದ ನಕ್ಷತ್ರಗಳು ವಿಶೇಷವಾಗಿರುವಂಥದ್ದು. ಇಲ್ಲಿ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರ. ಧನಿಷ್ಠ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಧನಿಷ್ಠ ನಕ್ಷತ್ರದ ಹಿಂದಿನ ಒಂದು ರಾಶಿ ಅಂದರೆ ಮಕರ ರಾಶಿಯಲ್ಲಿ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಸೊ ಅದೇ ರೀತಿ ಕುಂಭ ರಾಶಿಯಲ್ಲಿ ಕೂಡ ಧನಿಷ್ಠ ನಕ್ಷತ್ರ ಬರುತ್ತೆ. ಆ ನಕ್ಷತ್ರ ಹಿಂದಿನ ಎಪಿಸೋಡ್ಗಳಲ್ಲಿ ವೀಕ್ಷಕರು ನೋಡ್ಬೋದು. ಸೊ ಇವತ್ತು ನಾವು ವಿಶೇಷವಾಗಿ ಶತಭಿಷ ನಕ್ಷತ್ರದ ಬಗ್ಗೆ ನೋಡ್ತಾ ಇದ್ದೀವಿ. ತಾವು ಕೇಳಿದ ಹಾಗೆ 3 ವಿಶೇಷ ನಕ್ಷತ್ರಗಳು ಧನಿಷ್ಠ, ಶತಭಿಷ ಮತ್ತು ಪೂರ್ವಭಾದ್ರ ನಕ್ಷತ್ರಗಳು ಕುಂಭ ರಾಶಿಯಲ್ಲಿ ಬರುವಂಥದ್ದು. ಗುರುಜಿ, ಕುಂಭ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಕುಂಭ ರಾಶಿಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ವೀಕ್ಷಕರಿಗೆ ತಿಳಿಸ್ಕೊಡಿ. ನೋಡಿ, ಕುಂಭ ರಾಶಿ ಅಂದರೆ ತುಂಬ ವಿಶೇಷವಾದ ರಾಶಿ. ನಾನು ಆವಾಗಲೇ ಹೇಳಿದೆ, ಶನೇಶ್ವರ ಗ್ರಹದ ರಾಶಿ ಅಂತ ಹೇಳ್ತೀವಿ. ಶನೇಶ್ವರ ಗ್ರಹ ಅಂತಂದರೆ ನ್ಯಾಯ ಪ್ರಧಾನವಾದ ಗ್ರಹ ಅಂತ ಹೇಳ್ತೀವಿ. ಅಂದರೆ ಸೊ ಪ್ರತಿಯೊಂದು ವಿಚಾರದಲ್ಲಿ ಈ ಒಂದು ನಿಮ್ಮ ಕುಂಭ ರಾಶಿಯವರು ತುಂಬ ಒಂದು ಎಲ್ಲವನ್ನೂ ಸಮಾನವಾಗಿ ನೋಡುವಂಥ, ಎಲ್ಲರ ಜೊತೆ ಬೆರೆಯುವಂಥ ತುಂಬ ಸ್ನೇಹಿತರನ್ನ ಉಳ್ಳವರಾಗಿರ್ತಾರೆ ಕುಂಭರಾಶಿಯವರು. ಕುಂಭರಾಶಿಯವರಿಗೆ ಬ್ರಹ್ಮಾಂಡವಾದ ಜ್ಞಾನ ಇರುತ್ತೆ. ಆದರೆ ಆ ರಾಶಿಯ ಚಿಹ್ನೆನೇ ನೋಡಿದ ಹಾಗೆ ಒಂದು ಖಾಲಿ ಕೊಡ ಆ ರೀತಿ ತೋರಿಸಿದಾಗ ಒಳಗಡೆ ಜ್ಞಾನ ಭಂಡಾರ ಅಡಗಿದೇನೋ, ಖಾಲಿ ಕೊಡನೇ ಇದೇನೋ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅದರದೇ ಆದ ಒಂದು ತುಂಬ ಮಾಹಿತಿಗಳು ಇರುವಂಥದ್ದು. ಕುಂಭರಾಶಿಯವರು ಅಪಾರ ಬುದ್ಧಿವಂತರು. ಮತ್ತೇನೆಂದರೆ ಕುಂಭರಾಶಿಯವರಿಗೆ ಯಾವಾಗಲೂ ಇಂಟ್ಯೂಷನ್ ಪವರ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಚೆನ್ನಾಗಿರುವಂಥದ್ದು. ಇನ್ನೊಬ್ಬರಿಗೆ ನೋಡಿ ಅವರ ಜೊತೆ 1-2 ಸತಿ ಮಾತಾಡಿದ್ರೆ ಬೇಗ ಅಸೆಸ್ ಮಾಡುವಂಥ ಶಕ್ತಿ ಇವರಿಗಿರುತ್ತೆ. ಮತ್ತು ರಾಶಾಧಿಪತಿ ಶನೇಶ್ವರ ಗ್ರಹ ಆಗಿರೋದ್ರಿಂದ ಎಲ್ಲ ಕೆಲಸದಲ್ಲೂ ಕೂಡ ನಿಧಾನವಾದರೂ ಕೂಡ ಸರಿಯಾಗಿ ಕ್ರಮವಾಗಿ ಮಾಡುವಂಥದ್ದು, ಮತ್ತು ಆ ಕೆಲಸದ ಅಚ್ಚುಕಟ್ಟು ಮತ್ತು ಕೆಲಸದಲ್ಲಿ ಬದ್ಧತೆ ಮತ್ತು ನ್ಯಾಯಯುತವಾಗಿ ಮಾಡುವಂಥವ್ರು. ಇನ್ನೊಬ್ಬರಿಗೆ ಮೋಸ ಮಾಡೋದಿಲ್ಲ, ಇನ್ನೊಬ್ಬರಿಗೆ ಯಾವುದೇ ಮಿಸ್ಲೀಡ್ ಮಾಡೋದಿಲ್ಲ, ನ್ಯಾಯಯುತವಾಗಿ ಕೆಲಸ ಮಾಡುವಂಥವ್ರು ಕುಂಭರಾಶಿಯವರು ಆಗಿರ್ತಾರೆ. ಮತ್ತು ಕುಂಭರಾಶಿಯವರಿಗೆ ತುಂಬ ಜನ ಮಿತ್ರರಿರ್ತಾರೆ, ತುಂಬ ಒಂದು ಫ್ರೆಂಡ್ ಸರ್ಕಲ್ ಇರ್ತದೆ, ತುಂಬ ಒಂದು ಇನ್ಫ್ಲೂಯೆನ್ಷಿಯಲ್ ಫ್ರೆಂಡ್ಸ್ ಇರ್ತಾರೆ. ಈ ರೀತಿ ಒಂದು ಹೆಚ್ಚಿನ ಅನುಕೂಲತೆ ಕುಂಭರಾಶಿಯವ್ರ ಜೀವನದಲ್ಲಿ ಜರುಗುತ್ತೆ. ಮತ್ತು ಕುಂಭರಾಶಿಯವರು ವಾಯುತತ್ವ ರಾಶಿ ಆಗಿರೋದ್ರಿಂದ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಅಂದರೆ ಈಗ ಯಾವುದೇ ಒಂದು ವಿಚಾರ ಮಾಡಿದ್ರೆ ಅದು ತುಂಬ ಹೊತ್ತು ಆ ವಿಚಾರ ಅದು ಹಾಗೆ ಉಳ್ಕೊಳ್ಳಲ್ಲ. ಅಂದರೆ ಅದು ಬೇಗ ಬದಲಾವಣೆ ಆಗ್ಬಿಡುವಂಥದ್ದು. ಅಂದರೆ ಇದರಿಂದ ಏನಾಗುತ್ತೆ ಅಂತಂದರೆ ಸ್ಥಿರವಾದ ನಿರ್ಧಾರ ತೆಗೆದುಕೊಳ್ಳಲಾಗಲ್ಲ. ಆದರೆ ವಾಯುತತ್ವ ರಾಶಿಯಾಗಿರೋದ್ರಿಂದ ಹೆಚ್ಚು ಅನುಕೂಲ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ಈ ವಿಚಾರದಲ್ಲಿ. ಮತ್ತು ಕುಂಭರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥ ಗುಣಲಕ್ಷಣಗಳು ಏನಂತಂದರೆ ಹೆಲ್ಪಿಂಗ್, ಅವರು ತುಂಬ ಒಂದು ಸಹಾಯ ಗುಣ ಇರುವಂಥದ್ದು,
ಮತ್ತು ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಮುನ್ನಡೆಯುವಂಥದ್ದು. ಕುಂಭರಾಶಿಯವರು ಒಬ್ಬ ಉದ್ಯೋಗಸ್ಥರಾಗಿರಲಿ, ಒಬ್ಬ ವ್ಯಾಪಾರಸ್ಥರಾಗಿರಲಿ, ಮತ್ತು ಒಬ್ಬ ವಿದ್ಯಾರ್ಥಿ ಆಗಿರಲಿ, ಅವ್ರಿಗೆ ಅವ್ರದ್ದೇ ಆದ ಒಂದು ಪ್ರೋಟೋಕಾಲ್, ಅಂದರೆ ಅವ್ರದ್ದೇನೆಂದರೆ ಒಂದು ಶಿಷ್ಟಾಚಾರದ ಪ್ರಕಾರದಲ್ಲಿ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಯಾರಿಗೂ ಅನ್ಯಾಯ ಮೋಸ ಮಾಡೋದಿಲ್ಲ. ಸ್ವಲ್ಪ ರಾಶಿಯವರಿಗೆ ನಿಧಾನ ಏಳಿಗೆ ಅಂತ ಹೇಳ್ತೀವಿ. ಅಂದರೆ ಅವ್ರು ಬೆಳೀತಾ ಅವರ ಒಂದು ಅರ್ನಿಂಗ್ ಆಗಿರ್ಬೋದು, ಅವರ ಒಂದು ವರ್ಚಸ್ಸಾಗಿರ್ಬೋದು, ಅವ್ರದ್ದೇ ಆದ ಒಂದು ಸ್ವಂತ ಖರ್ಚು, ದುಡಿಮೆ, ಅದೆಲ್ಲವೂ ಕೂಡ 36 ವರ್ಷದ ನಂತರನೇ ಇವರಿಗೆ ಲಭಿಸುವಂಥದ್ದು. ಇದೆಲ್ಲ ಸಕಾರಾತ್ಮಕ ಅಂಶಗಳಂದರೆ. ನಕಾರಾತ್ಮಕ ಅಂಶಗಳು ಎಲ್ಲವೂ ಕೂಡ ಶನೈಶ್ಚರ ಗ್ರಹ ಅಂತಂದರೆ, ಶನೈಶ್ಚರ ಅಂತಂದರೆ ನಿಧಾನವಾಗಿ ಕೊಡುವಂಥ ಗ್ರಹ. ತುಂಬ ನಿಧಾನತೆ ಇವರಿಗೆ ಕೆಲವೊಂದು ಸತಿ ತುಂಬ ಒಂದು ಬೋರ್ಡಮ್ನ ಕ್ರಿಯೇಟ್ ಮಾಡುತ್ತೆ. ಸೊ ಮತ್ತು ಏನಾಗುತ್ತೆ, ಎಲ್ಲ ಕೆಲಸದಲ್ಲಿ ನಿಧಾನತೆಯಿಂದ ಕೆಲಸದಲ್ಲಿ ಆಸಕ್ತಿ ಕಳೆದುಕೊಳ್ಳುವಂಥದ್ದಾಗಿರುತ್ತೆ. ಆಮೇಲೆ ತುಂಬ ಸ್ನೇಹಿತರು ಇವರಿಗೆ ಮೋಸ ಮಾಡುವಂಥವ್ರು ಜಾಸ್ತಿ ಆಗಿರ್ತಾರೆ. ಅಂದರೆ ಅತಿಯಾದ ನಂಬಿಕೆಯಿಂದ ಇವರು ಕೆಲವೊಂದು ಕಳ್ಕೊಬೇಕಾಗುತ್ತೆ. ಹಣ ಕಳ್ಕೊಬೋದು, ಅಥವಾ ಸಂಬಂಧದ ವಿಚಾರದಲ್ಲಿ ಇವ್ರಿಗೆ ಮೋಸ ಹೋಗುವಂಥದ್ದು. ಈ ರೀತಿ ಸಮಸ್ಯೆಗಳು ಈ ಒಂದು ಕುಂಭರಾಶಿಯವರಿಗೆ ಹೆಚ್ಚಾಗಿ ನೋಡಲು ಸಿಗ್ತದೆ. ಅಂದರೆ ನಂಬಿದವರಿಂದನೇ ಮೋಸ, ಒಂದು ವಂಚನೆಗಳು ಬೇಗ ಒಳಗಾಗ್ತಾರೆ. ಸೊ ಈ ವಿಚಾರದಲ್ಲಿ ಮತ್ತು ಈ ಕುಂಭರಾಶಿಯವರಿಗೆ ಹುಟ್ಟಿದಾಗ ಹೇಗೆ ಒಂದು ತಾಯಿ ಸಪೋರ್ಟ್ ಸಿಗುತ್ತೋ, ಬೆಳೀತಾ ತಾಯಿ ಮಗನ ಸಂಬಂಧ ಅಥವಾ ತಾಯಿ ಮಗಳ ಸಂಬಂಧ ಅಷ್ಟೊಂದು ಸರಿಯಾಗಿರೋದಿಲ್ಲ ನಮ್ಮ ಅನ್ವೇಷಣೆ ಪ್ರಕಾರ. ಬಟ್ ಅವರವರ ಜಾತಕ ದಶಾಭುಕ್ತಿಗಳು ಲಗ್ನ ಕುಂಡಲಿಗಳನ್ನು ನೋಡಿದಾಗ ಪರ್ಟಿಕ್ಯುಲರಾಗಿ ಹೇಳ್ಬೋದು. ಸಾಮಾನ್ಯ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಇದು ಸಮಸ್ಯೆಗಳು ಕೊಡುತ್ತೆ. ಈ ರೀತಿ ಒಂದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಕುಂಭರಾಶಿಯವ್ರದ್ದಾಗಿರುತ್ತವೆ. ಗುರುಜಿ, ಇನ್ನು ಕುಂಭರಾಶಿಯಲ್ಲಿ ಬರುವಂತಹ ಶತಭಿಷ ನಕ್ಷತ್ರದವರ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡ್ಬೋದಾ? ನೋಡಿ, ಕುಂಭರಾಶಿಯ ಶತಭಿಷ ನಕ್ಷತ್ರ ರಾಹುವಿನ ನಕ್ಷತ್ರ ಅಂತ ಹೇಳ್ತೀವಿ. ಕುಂಭರಾಶಿಯಲ್ಲಿ 10 ಡಿಗ್ರಿಯಿಂದ 20 ಡಿಗ್ರಿವರೆಗೂ ಈ ಒಂದು ನಕ್ಷತ್ರ ಇರುವಂಥದ್ದು, 4 ಪಾದಗಳಿರುವಂಥದ್ದು. ಸೊ ಇದರ ಒಂದು ಏನಂದರೆ ತಾಮಸಿಕ ಗುಣದ ನಕ್ಷತ್ರ ಅಂತ ಹೇಳ್ತೀವಿ. ಮತ್ತು ಯಾರ ನಾಮಾಂಕಿತದಲ್ಲಿ ಕನ್ನಡದಲ್ಲಿ ಗ ಆಗಿರ್ಬೋದು, ಸ ಆಗಿರ್ಬೋದು, ಆ ಒಂದು ಅಕ್ಷರದಲ್ಲಿ ಬರುವಂಥ ಹೆಸರುಗಳನ್ನು ಆ ನಾಮಾಂಕಿತದಲ್ಲಿ ಶತಾಭಿಷ ನಕ್ಷತ್ರದವ್ರು ಆಗಿರ್ತಾರೆ. ಮತ್ತು ಇವರು ಯಾವಾಗಲೂ ತುಂಬ ಒಂದು ಎತ್ತರವಾಗಿ ಬೆಳೆಯುವಂಥದ್ದು, ಮತ್ತು ಯಾವುದೇ ಒಂದು ವಿಚಾರಗಳನ್ನು ತುಂಬ ಎಳೆದುಕೊಂಡು ಹೋಗೋದಿಲ್ಲ. ಅವಾಗ ಏನಾದರೂ ನೆಗೆಟಿವ್ ಆಗಿದ್ದರೆ ಅದನ್ನು ಮರೆತುಬಿಟ್ಟು ಮುಂದುವರಿತಾರೆ. ಈ ರೀತಿ ಇರುತ್ತೆ. ಮತ್ತು ಇವರು ಸ್ವಲ್ಪ ಈ ಒಂದು ಜೀವನ ಚಕ್ರದಲ್ಲಿ ಏನಂದರೆ ಯಾವಾಗಲೂ ನಿರ್ವಹಣೆ ಮಾಡುವಂಥದ್ದು, ವಿಸರ್ಜನೆ ಮಾಡುವಂಥದ್ದು. ಸೊ ಇದು ತುಂಬ ಜಾಸ್ತಿ ಆಗಿರುತ್ತೆ. ಅಂದರೆ ಲೈಫಲ್ಲಿ ಒಂದು ಸೀಕ್ರೆಟಿವ್ ಅಂತ ಹೇಳ್ತೇವಲ್ಲ, ಅಂದರೆ ಗೌಪ್ಯವಾಗಿಡುವಂಥವ್ರು ಇವರಾಗಿರ್ತಾರೆ. ಗೌಪ್ಯವಾಗಿಡುವಂಥದ್ದು ಮತ್ತು ಇವರ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಆದಷ್ಟು ತೋರಿಸ್ಕೊಳ್ಳೋದಿಲ್ಲ ಪಬ್ಲಿಕಲ್ಲಿ. ಅವರಲ್ಲೇ ಅವರು ನುಂಗುವಂಥ ಕೆಲಸ ಜಾಸ್ತಿ ಇರುತ್ತೆ. ಮತ್ತು ಇವರ ಒಂದು ವಿಚಾರದಲ್ಲಿ ನೋಡಬೇಕಂದ್ರೆ ತುಂಬ ಬುದ್ಧಿವಂತರಾಗಿರ್ತಾರೆ. ಆದರೆ ಯಾವುದೂ ಬುದ್ಧಿವಂತಿಕೆನ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಸಮಯ ಬಂದಾಗ ಖಂಡಿತ ತೋರಿಸ್ಕೊತಾರೆ. ಮತ್ತು ಎಲ್ಲವನ್ನು ಕಲಿಯುವ ಆಸಕ್ತಿ, ಅಂದರೆ ಈ ಗೌಪ್ಯ ವಿಚಾರಗಳ ಬಗ್ಗೆ ಬೇಗ ತಿಳ್ಕೋಬೇಕು ಮತ್ತು ಇನ್ನೇನೋ ಮಾಡಬೇಕು ಅನ್ನೋದೊಂದು ಆಸಕ್ತಿ ಜಾಸ್ತಿ ಇರುತ್ತೆ. ಮತ್ತು ಆದಷ್ಟು ಇವ್ರಿಗೆ ಏನಂತಂದರೆ ಪ್ರತಿಯೊಂದು ಬಂದಿರುವಂಥ ಮಾಹಿತಿ ಇವರಲ್ಲೇ ಇಟ್ಕೊತಾರೆ. ಅಂದರೆ ಏನೇ ಇನ್ಫಾರ್ಮೇಷನ್ ಬಂದರೂ ದೇ ವಿಲ್ ನಾಟ್ ಪಾಸ್ ಆನ್ ಅಂತ, ದೇ ವಿಲ್ ಕೀಪ್ ವಿತ್ ದೆಮ್ಸೆಲ್ವ್ಸ್ ಅಂತ ಹೇಳ್ತೀವಿ. ಮತ್ತು ಇದು ಸ್ವಲ್ಪ ಆದಷ್ಟು ಈ ಎಲೆಕ್ಟ್ರಾನಿಕ್ ಮೀಡಿಯಾ, ಏನೇ ಒಂದು ಮೀಡಿಯಾದಲ್ಲಿ ಆನ್ಗೋಯಿಂಗ್ ಏನು ನಡೀತಿದೆ ಅದನ್ನು ಸೂಚಕವಾಗಿರುವಂಥ ನಕ್ಷತ್ರ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಯಾವುದೇ ವ್ಯಕ್ತಿಗಳನ್ನು ಬೇಗ ನಂಬೋದಿಲ್ಲ, ಅನುಮಾನದಿಂದ ನೋಡುವಂಥದ್ದು ಜಾಸ್ತಿ ಇರುತ್ತೆ. ಮತ್ತು ಇವರು ಆದಷ್ಟು ಇದರಿಂದ ಇವರಿಗೆ ಅನುಮಾನದ ಒಂದು ಪ್ರವೃತ್ತಿ ಕೂಡ ಜಾಸ್ತಿ ಆಗುತ್ತೆ. ತುಂಬ ಡೌಟ್ ಮಾಡುವಂಥ ಪ್ರವೃತ್ತಿ ಹೆಚ್ಚಾಗಿ ಬೆಳೆಯುತ್ತೆ. ಮತ್ತು ಇವ್ರು ಏನೇ ಮಾಡಿದ್ರು ಕೂಡ ಒಬ್ಬೊಬ್ಬರೇ ಮಾಡೋಕ್ಕೆ ಇಷ್ಟಪಡ್ತಾರೆ. ಉದಾಹರಣೆಗೆ ಅವ್ರು ಎಲ್ಲೋ ಒಂದು ಕಡೆ ಫ್ರೆಂಡ್ಸು ಪಾರ್ಟಿಗೆ ಹೋದ್ರು ಕೂಡ ಇವರೊಬ್ಬರೇ ಸಪ್ರೇಟಾಗಿ ಕೂತ್ಕೊಂಡು ಪಾರ್ಟಿ ಮಾಡಬೇಕು, ಒಬ್ಬರೇ ಇರಬೇಕು ಅನ್ನೋ ಆಸೆ ಜಾಸ್ತಿ ಇರುತ್ತೆ. ಅಂದರೆ ಆದಷ್ಟು ಒಂಟಿಯಾಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಮತ್ತು ಆಲ್ಮೋಸ್ಟು ಯಾವುದೇ ಒಂದು ಬೇಹುಗಾರಿಕೆ ಆಗಿರಲಿ, ಏನೇ ಒಬ್ಬರ ಬಗ್ಗೆ ತಿಳ್ಕೊಬೇಕಾಗಿದ್ರೆ ಆ ಒಂದು ಸ್ಪೈ ಏಜೆಂಟ್ ಥರ ಅಂತ ಹೇಳ್ತಾರಲ್ಲ, ಆ ಥರ ಕುಂಭರಾಶಿಯವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದರಲ್ಲೂ ಈ ಒಂದು ನಕ್ಷತ್ರ ಶತಭಿಷ ನಕ್ಷತ್ರದವ್ರದ್ದು ಸ್ಪೆಷಾಲಿಟಿ ಇರುತ್ತೆ. ಮತ್ತು ಈ ವಿಶೇಷವಾಗಿ ವಿಚಾರದಲ್ಲಿ ಈ ಒಂದು ಈಗೇನು ಸೋಷಿಯಲ್ ಮೀಡಿಯಾ ಓಡ್ತಾ ಇದೆನೋ, ಸೊ ಇಲ್ಲೇನಾಗುತ್ತೆ, ಇವರು ಯಾವುದನ್ನು ಬಿಟ್ಕೊಡಲ್ಲ. ಅಂದರೆ ಉದಾಹರಣೆಗೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಫೇಸ್ಬುಕ್ಕು ಮತ್ತು ಇನ್ನೇನೋ ಒಂದು ಪ್ರೊಫೈಲ್ಗಳಿಟ್ಟಾಗ ಈಗೇನು ಪ್ರಚಲಿತವಾಗಿ ಇನ್ಸ್ಟಾಗ್ರಾಮು, ಇವ್ರ ಫೋಟೋ ಇವರು ಡಿ ಪಿ ಏನೂ ಇಡೋದಿಲ್ಲ. ಬಟ್ ಅವ್ರೇನು ಮಾಡ್ತಿರ್ತಾರೆ, ಎಲ್ಲ ಅವ್ರ ಫ್ರೆಂಡ್ಸ್ದು ಚೆಕ್ ಮಾಡ್ತಿರ್ತಾರೆ, ಯಾರು ಹೇಗೆ ಡಿ ಪಿ ಇಟ್ಟಿದ್ದಾರೆ,
ಏನು ಮಾಡ್ತಾ ಇದ್ದಾರೆ, ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಇವ್ರ ಲೈಫನ್ನ ತೋರಿಸ್ಕೊಡಲ್ಲ, ಗೋಪ್ಯವಾಗಿರ್ತಾರೆ. ಬಟ್ ದೇ ವಾಂಟ್ ಟು ಚೆಕ್ ಅದರ್ ಪೀಪಲ್ ಡೀಟೇಲ್ಸ್. ಅಂದರೆ ಇವ್ರಿಗೆ ಅದರಿಂದ ಏನೋ ಖುಷಿ ಸಿಗುತ್ತೆ, ಅದಕ್ಕಾಗಿ ಇವ್ರು ಜಾಸ್ತಿ ಮಾಡ್ತಾ ಇರ್ತಾರೆ ಈ ಒಂದು ನಕ್ಷತ್ರದವರು, ಶತಾಭಿಷ ನಕ್ಷತ್ರದವರು ಅಂತ ಹೇಳ್ತೀವಿ. ಮತ್ತು ಈ ರೀತಿ ಇರೋದ್ರಿಂದ ಇವರಿಗೆ ಸ್ವಲ್ಪ ಡಿಫೆನ್ಸಲ್ಲಿ ಮತ್ತು ಈ ಸರ್ವೆಲೆನ್ಸಲ್ಲಿ ಮತ್ತು ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ, ಫೋಟೋಗ್ರಾಫರು, ಈ ಎಲ್ಲ ಕೆಲಸಗಳು ವೃತ್ತಿಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಇವರು ಒಂದು ವಿಶೇಷವಾದ ಒಂದು ಏನಾದರೂ ಇವರು ವೈದ್ಯಕೀಯದಲ್ಲಿ ಹೋದರೆ, ಈ ಒಂದು ಆಯುರ್ವೇದಿಕ್ ಪದ್ಧತಿ ಆಗಿರ್ಬೋದು, ಮತ್ತು ಅಲೋಪತಿಕ್ ಬಿಟ್ಟು ಈ ಒಂದು ಹೇಳ್ತೀವಲ್ಲ ಮ್ಯಾಗ್ನೆಟೋಥೆರಪಿ, ಚೈನೀಸ್ ಥೆರಪಿ, ಈ ರೀತಿ ಒಂದು ವಿಶೇಷವಾಗಿರುವಂಥ ಗೋಪ್ಯವಾಗಿರುವಂಥ ಏನಾದರೂ ಕಾಯಿಲೆಗಳಿದ್ದರೆ ಗುಣಪಡಿಸುವಂಥ ಶಕ್ತಿ ಅಥವಾ ಗುಣಪಡಿಸುವಂಥ ಒಂದು ಬದ್ಧತೆಯನ್ನು ಹೊಂದಿರ್ತಾರೆ, ಈ ರೀತಿ ಅಂತ ಹೇಳ್ತೀವಿ. ಮತ್ತು ಈ ಒಂದು ವಿಶೇಷವಾಗಿರೋ ನಕ್ಷತ್ರ ನಾವೇನು ಶತಾಭಿಷ ನೋಡ್ತಾ ಇರ್ತೀವಿ, ಸೊ ಅದರಲ್ಲಿ ಮಕ್ಕಳು ಯಾರಿರ್ತಾರೋ ಅವರು ತುಂಬ ಯಾವಾಗಲೂ ಚುರುಕಾಗಿರ್ತಾರೆ, ಓದಿನಲ್ಲಿ, ಅಭ್ಯಾಸದಲ್ಲಿ ಒಂದು ಹೆಚ್ಚಾಗಿ ಒಳ್ಳೆಯ ಅನುಕೂಲ ಒಂದು ಮಾರ್ಕ್ಸನ್ನು ಕೂಡ ತೆಗಿತಾರೆ. ಮತ್ತು ಇವರು ಸ್ವಲ್ಪ ಆದಷ್ಟು ಒಬ್ಬರೇ ಇರೋದು, ಒಬ್ಬಂಟಿಯಾಗಿರಲು ಶತಾಭಿಷ ನಕ್ಷತ್ರರು ತುಂಬ ಇಷ್ಟಪಡ್ತಾರೆ. ಸೊ ದೇ ವಾಂಟ್ ಟು ಬಿ ಅಲೋನ್, ಅಂದರೆ ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಯಾರೋ ಗುಂಪಲ್ಲಿದ್ದಾಗ ಆಗಲ್ಲ ಅನ್ನೋದು ನಂಬಿಕೆ ಜಾಸ್ತಿ ಇರುತ್ತೆ. ಇನ್ನು ನಕಾರಾತ್ಮಕ ಅಂಶಗಳಂತ ನೋಡಿದಾಗ ಇವರಿಗೆ ಆದಷ್ಟು ಏನಾಗುತ್ತೆ ಅಂದರೆ ಸ್ವಲ್ಪ ಬೇಗ ಅವರೇ ಮೆಂಟಲ್ ಡಿಪ್ರೆಸ್ ಆಗೋದು, ಅದರಿಂದ ತಪ್ಪು ಮಾಡಿರೋ ಪಾಪ ಪ್ರಜ್ಞೆ ಕಾಡುವಂಥದ್ದು, ಪಶ್ಚಾತ್ತಾಪ ಆಗುವಂಥದ್ದು ಇರುತ್ತೆ. ಮತ್ತು ಇವರು ಸ್ವಲ್ಪ ಯಾವಾಗಲೂ ಕಠೋರವಾಗಿ ಮಾತಾಡುವಂಥವ್ರು, ಅಂತರ್ಮುಖಿಗಳಾಗಿರ್ತಾರೆ, ಅಂದರೆ ಸೈಲೆಂಟ್ ಪರ್ಸನ್ ಅಂತ ಹೇಳ್ತೀವಿ. ಆಮೇಲೆ ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಚೆನ್ನಾಗಿ ಫಾಲೋ ಮಾಡ್ತಾರೆ. ಮತ್ತು ಇವರು ಅಕಸ್ಮಾತಾಗಿ ಜೀವನದಲ್ಲಿ ಘಟನೆಗಳು ನಡೆಯುತ್ತೆ, ಅದರಿಂದ ಏನಾಗುತ್ತೆ ವಿಕೃತಿಗೂ ಕೂಡ ಕಾರಣ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮನಸ್ಸು ಮತ್ತು ದೇಹ ಹತೋಟಿಯಲ್ಲಿದ್ದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಮ್ಮ. ಓಕೆ, ಇದು ಶತಾಭಿಷ ನಕ್ಷತ್ರದವರ ಗುಣಲಕ್ಷಣಗಳು, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳನ್ನು ಗುರೂಜಿಗಳು ತಿಳಿಸಿದ್ರು. ಒಂದು ವೇಳೆ ಭವಿಷ್ಯದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಶತಾಭಿಷ ನಕ್ಷತ್ರದವರ ವಿಚಾರವಾಗಿ ಗುರೂಜಿ ಏನಾದರೂ ಪರಿಹಾರಗಳು ಅಂದರೆ ಮಾಡ್ಕೊಳ್ಬೋದು, ಅವರು ಸಮಸ್ಯೆಗಳು ಉಂಟಾದಂಥ ಸಂದರ್ಭದಲ್ಲಿ ಏನು ಪರಿಹಾರವನ್ನು ಮಾಡ್ಕೊಳ್ಬೇಕು? ನೋಡಿ, ಈ ಒಂದು ವಿಶೇಷ ಶತಾಭಿಷ ನಕ್ಷತ್ರದ ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ಅಮ್ಮನವರ ಆರಾಧನೆ, ದುರ್ಗಾದೇವಿಯ ಆರಾಧನೆ, ಮಂಗಳವಾರ ಅಥವಾ ಶುಕ್ರವಾರ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವಂಥದ್ದು, ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು, ದುರ್ಗಾಷ್ಟಮಿಗಳಲ್ಲಿ, ನವರಾತ್ರಿಗಳಲ್ಲಿ ವಿಶೇಷವಾಗಿರುವಂಥ ದುರ್ಗೆಗೆ ಸಂಬಂಧಪಟ್ಟಂಥ ಪೂಜೆಗಳನ್ನು ಮಾಡುವಂಥದ್ದು, ದುರ್ಗಾ ಸಪ್ತಶತಿ ಪಾರಾಯಣ ಆಗಿರ್ಬೋದು, ಮತ್ತು ದೀಪ ದುರ್ಗಾ ನಮಸ್ಕಾರ, ಈ ರೀತಿ ದುರ್ಗೆಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಪರಿಹಾರಗಳು ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಮತ್ತು ಅವ್ರಿಗೆ ಕಾನ್ಫಿಡೆನ್ಸು ಕೂಡ ತುಂಬುತ್ತೆ. ಮತ್ತು ಅವರಿಗೆ ಡೇ ಬೈ ಡೇ ದೇ ವಿಲ್ ಸಿ ದ ಇಂಪ್ರೂವ್ಮೆಂಟ್. ಈ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶತಾಭಿಷ ನಕ್ಷತ್ರದವರು ಏನೇನು ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಗುರೂಜಿಗಳು ತಿಳಿಸಿದ್ದಾರೆ. ಖಂಡಿತ ಅದನ್ನು ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗಲಿ. ಹಾಗೆ ಗುರೂಜಿಗಳನ್ನು ನೀವು ನೇರವಾಗಿ ಭೇಟಿಯಾಗಬೇಕು ಅಥವಾ ಅವ್ರ ಜೊತೆ ಫೋನ್ ಕಾಲ್ನಲ್ಲಿ ಮಾತನಾಡಬೇಕು ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರೂಜಿಗಳ ಸಂಖ್ಯೆಗೆ, ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ. ಖಂಡಿತ ಅವ್ರು ನಿಮಗೆ ಸಿಗ್ತಾರೆ. ನಿಮ್ಮ ಒಂದು ಸಮಸ್ಯೆ ಏನೇ ಇದ್ರೂ ಕೂಡ ಅದಕ್ಕೆ ಶೀಘ್ರದಲ್ಲೇ ಪರಿಹಾರವನ್ನು ಕಂಡುಕೊಳ್ಬೋದು. ಹಾಗೆ ಗುರೂಜಿಗಳು ಏನು ಪರಿಹಾರ ತಿಳಿಸ್ತಾರೆ ಅದೆಲ್ಲವೂ ಕೂಡ ನಿಮಗೆ ರಿಸಲ್ಟನ್ನು ತುಂಬ ಬೇಗ ಕೊಡುತ್ತೆ. ಸೊ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನೀವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಒಳ್ಳೆಯದಾಗಲಿ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಕುಂಭರಾಶಿಗೆ ಸಂಬಂಧಪಟ್ಟಂತೆ ಅವರ ಒಂದು ವಿಶೇಷತೆಗಳಾಗಿರ್ಬೋದು, ಮತ್ತು ಕುಂಭರಾಶಿಯಲ್ಲಿ ಬರ್ತಕ್ಕಂಥ ಶತಾಭಿಷ ನಕ್ಷತ್ರದವರ ಗುಣಲಕ್ಷಣಗಳು ಮತ್ತು ಪರಿಹಾರ ಭಾಗಕ್ಕೆ ಅವ್ರು ಏನು ಮಾಡಿಕೊಡ್ಬೇಕು ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.